ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣಿ ಸ್ಟಾರ್ಸ್. ನಾವಿವತ್ತು ಅಕ್ಕಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿವಾಗ ಇಲ್ಲಿ ಒಂದು ತಪ್ಪೆಗೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ತುಪ್ಪ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಚೂರು ಮೇಲೆ ಹಸಿಟ್ಟು ಹಾಕಿದ್ದೀನಿ. ನೀರು ಕುದೀತಾ ಇದ್ದಂಗೆ ಈ ಥರ ಒಂದು 2 ಬಟ್ಟಲು ಅಕ್ಕಿ ಹಸಿಟ್ಟನ್ನ ಹಾಕ್ಕೊಂಡು ನೀವು ಲಿಡ್ ಕ್ಲೋಸ್ ಮಾಡ್ಕೊಂಬಿಡಿ. ಒಂದು 3ರಿಂದ 5 ನಿಮಿಷ ಸಾಕು. ನೋಡಿ, ಇವಾಗ ನಾನು ತೆಗಿತಾ ಇದ್ದೀನಿ. ಪ್ಲೇಟ್ ತೆಗೆದ್ಮೇಲೆ ನೋಡಿ ಈ ಥರ ಆಗಿರುತ್ತೆ. ನಾವು ಮುದ್ದೆ ಮಾಡೋ ಕೋಲ್ ತೊಗೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೇಮ್ ನಾವು ಮುದ್ದೆ ಮಾಡ್ಕೋತೀವಲ್ಲ ಅದೇ ಥರನೇ ಮಾಡಿಕೊಂಡು ಹಿಟ್ಟನ್ನ ಹದವಾಗಿ ನಾದ್ಕೋಬೇಕಾಗತ್ತೆ. ನೋಡಿ ಈ ಥರ ಒಂಚೂರು ಕೈಗೆ ಏನೋ ಅಂಟಲ್ಲ. ಹಾಗೂ ನಿಮ್ಗೆ ಇನ್ನೂ ಗಂಟಿದೆ ಅಂತ ಅನ್ಸಿದ್ರೆ ಇಲ್ಲ ಒಂದು ಪ್ಲೇಟಿಗೆ ಈ ಥರ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನಾಗಿ ಮಾಡಿಟ್ಕೊಳ್ಳಿ. ನಾನು ಈ ಥರ ಪ್ರೆಸ್ಸರಲ್ಲಿ ಈಗ ಚಿಕ್ಕ ಚಿಕ್ಕ ಉಂಡೆಗಳಿಟ್ಕೊಂಡು ಈ ಥರ ಪ್ರೆಸ್ ಮಾಡಿಕೊಂಡು ರೊಟ್ಟಿ ಮಾಡ್ಕೊತಾ ಇದ್ದೀನಿ. ಈ ಥರ ಒಮ್ಮೆ ರೊಟ್ಟಿ ಟೇಸ್ಟ್ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಎಣ್ಣೆಗಾಯಿ ಜೊತೆ ಅಂತೂ ತುಂಬ ಅದ್ಭುತವಾಗಿರುತ್ತೆ. ನೋಡಿ ಈ ಥರ ಪ್ರೆಸ್ಸರಲ್ಲಿ ಹಾಕ್ಕೊಂಡು ಈಸಿಯಾಗಿ ನಾವು ಪ್ರೆಸ್ ಮಾಡ್ಕೋಬೋದು. ತೆಳುವಾಗಿ ಕೂಡ ಬರುತ್ತೆ ರೊಟ್ಟಿ, ಜಾಸ್ತಿ ಮಂದ ಕೂಡ ಇರೋದಿಲ್ಲ. ನೋಡಿ ಈಗ ಹೆಂಚು ಕಾದಿದೆ, ನಾನು ರೊಟ್ಟಿ ಹಾಕ್ಕೊತಾ ಇದ್ದೀನಿ. ಈಗ ಇದನ್ನು 2 ಕಡೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಿಮಗೆ ರೊಟ್ಟಿ ರೆಡಿ ಆಗುತ್ತೆ. ಇನ್ನೊಂದು ಮೇಲೆ ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ. ನೋಡಿ ನಿಮಗೆ ವಿಡಿಯೋದಲ್ಲಿ ಕಾಣ್ತಿದೆಯಾ, ಲೈಟಾಗಿ ಪೂರಿ ಥರ ಅದು ಉಬ್ಬುತ್ತಿದೆ. ನೋಡ್ಬೋದು. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಗ್ಗಟ್ಟು ಕೇಳ್ತೀನಿ. ಅದಕ್ಕೆ ನೀವು ಉತ್ತರ ಗೊತ್ತಿದ್ದರೆ ದಯವಿಟ್ಟು ತಪ್ಪದಿರ ಕಮೆಂಟಲ್ಲಿ ನಿಮ್ಮ ಉತ್ತರನ ತಿಳಿಸಿ ನನಗೆ, ಆಯಿತಾ? ಸಾಗರ ಪುತ್ರ ಸಾರಿನ ಮಿತ್ರ, ನಾನು ಯಾರು? ಈ ಒಗ್ಗಟ್ಟಿಗೆ ಉತ್ತರ ಹೇಳಬೇಕು ನೀವೆಲ್ಲ, ಆಯಿತಾ? ಹೇಗೆ ಹೇಳ್ತೀರ ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ನೋಡಿ ರೊಟ್ಟಿ ಈಗ 2 ಕಡೆನೂ ಬೆಂದಿದೆ. ಈಗ ಆಲ್ಮೋಸ್ಟ್ ರೊಟ್ಟಿ ಆಗಿದೆ. ಅಂದರೆ ಇದು ನಾವು ಮೊದಲೇ ಬೇಯಿಸಿರ್ತೀರಲ್ಲ, ಹಾಗಾಗಿ ಅದು ಬೆಳ್ಳಗೆ ಇರುತ್ತೆ ರೊಟ್ಟಿ. ಈ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಏನಂದರೆ ಎಣ್ಣೆ ಬದನೆಕಾಯಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ನೀವು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಸೂನ್. ಬಾಯ್.